ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜುಲೈ 23ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ಫಿಲದೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ. ಪ್ರಕಟಣೆ 3:7. ಪ್ರಕಟಣೆ ಪುಸ್ತಕದಲ್ಲಿ ಆರಂಭಿಕ ಅಪೊಸ್ತಲಿಕ್ ದಿನಗಳ 7 ಸಭೆಗಳಿಗೆ ದೇವರಾತ್ಮನು ಮಾತನಾಡುವ ಸಂದೇಶಗಳನ್ನು ದಾಖಲಿಸಲಾಗಿದೆ. 6ನೇ ಸಭೆ ಫಿಲದೆಲ್ಫಿಯಾ ಸಭೆಯಾಗಿದೆ. ಆರಂಭಿಕ ಅಪೊಸ್ತಲರ ದಿನಗಳಲ್ಲಿ ಸಭೆಗಳಿಗೆ ಬರೆದ ಪವಿತ್ರಾತ್ಮನು ಅದೇ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಬರೆಯುತ್ತಿದ್ದಾನೆ ಮತ್ತು ಅವನ ಸಲಹೆಯನ್ನು ಬಹಿರಂಗಪಡಿಸುತ್ತಾನೆ. ಫಿಲದೆಲ್ಫಿಯಾ ಉಪನಾಮದ ಅರ್ಥವೇನು? ಹೆಸರು ಹೇಗೆ ಬಂತು? ಒಂದಾನೊಂದು ಕಾಲದಲ್ಲಿ ಅಕಲ್ಲಾಸ್ ರಾಜ ಟರ್ಕಿಯನ್ನು ಆಳುತ್ತಿದ್ದಾಗ ಅವನ ಸಹೋದರನು ಅವನಿಗೆ ಎಲ್ಲ ವಿಷಯಗಳಲ್ಲಿ ಹೆಚ್ಚಿನ ಸಹಾಯ ಮಾಡುತ್ತಿದ್ದನು. ತನ್ನ ಸಹೋದರನಿಗೆ ಕೃತಜ್ಞತೆಯಿಂದ ರಾಜನು ದೊಡ್ಡ ನಗರವನ್ನು ನಿರ್ಮಿಸಿ ಅವನಿಗೆ ಉಡುಗೊರೆಯಾಗಿ ನೀಡಿದನು. ಫಿಲದೆಲ್ಫಿಯಾ ಎಂಬುದು ಸಹೋದರರ ಪ್ರೀತಿಯಿಂದ ನಿರ್ಮಿಸಲಾದ ನಗರವಾಗಿದೆ. ಫಿಲದೆಲ್ಫಿಯಾ ಎಂಬ ಪದದ ಅರ್ಥ ಸಹೋದರರ ಪ್ರೀತಿ. ಆ ಸಹೋದರರ ಪ್ರೀತಿಯನ್ನು ನೋಡಿದ ದೇವರ ಸೇವಕರು ಆ ನಗರದಲ್ಲಿ ದೇವರ ಸಭೆಯನ್ನು ನಿರ್ಮಿಸಿದರು ಮತ್ತು ತಮ್ಮ ಸೇವೆಯನ್ನು ಮಾಡಿದರು. ಕ್ರೈಸ್ತ ಜೀವನದಲ್ಲಿ ಸಹೋದರತ್ವವು ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದನ್ನು ಸತ್ಯವೇದದಲ್ಲಿ ಅನೇಕ ಸಂದರ್ಭಗಳಲ್ಲಿ ಒತ್ತಿ ಹೇಳುತ್ತದೆ. ಕರ್ತನಾದ ಯೇಸುವಿನ ಕಡೆಗೆ ನೋಡಿ. ಅವರು ನಮ್ಮ ಅಣ್ಣ, ನಮ್ಮ ಮೇಲೆ ಅಪರಿಮಿತ ಪ್ರೀತಿ. ಅವರನ್ನು ಸಹೋದರರೆಂದು ಕರೆಯಲು ನಾಚಿಕೆ ಪಡುವುದಿಲ್ಲ. ಇಬ್ರಿಯರಿಗೆ 2:11. ಯೇಸು ಕ್ರಿಸ್ತನಿಗೆ ಲೌಕಿಕ ಸಹೋದರರು ಮತ್ತು ಆತ್ಮಿಕ ಸಹೋದರರು ಇದ್ದರು. ಯೇಸು ಸ್ಪಷ್ಟವಾಗಿ ಹೇಳಿದರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು, ತಂಗಿಯೂ ತಾಯಿಯೂ ಆಗಬೇಕು ಅಂದನು. ಮತ್ತಾಯ 12:50. ಯೇಸು 12 ಶಿಷ್ಯರನ್ನು ಹೊಂದಿದ್ದರು. ಅವರು ಅವರನ್ನು ತಮ್ಮ ಸ್ವಂತ ಸಹೋದರರಂತೆ ನೋಡಿಕೊಂಡರು ಮತ್ತು ಅವರನ್ನು ಪ್ರೀತಿಸಿದರು ಮತ್ತು ಗೌರವಿಸಿದರು. ಅವರೆಲ್ಲರೂ ಸ್ವಂತ ಸಹೋದರರಂತೆ ಸಂತೋಷದಿಂದ ಒಟ್ಟಿಗೆ ಕೆಲಸ ಮಾಡಿದರು. ಅವರಲ್ಲಿ ಪೇತ್ರನು ಮತ್ತು ಆಂದ್ರೆಯ ಒಂದೇ ಕುಟುಂಬದವರು. ಯಾಕೋಬನು ಮತ್ತು ಯೋಹಾನನ ವಿಷಯದಲ್ಲೂ ಅದೇ ಆಗಿತ್ತು. ಆದರೆ ಅವರು ಕರ್ತನ ಕುಟುಂಬಕ್ಕೆ ಬಂದಾಗ ಅವರೆಲ್ಲರೂ ಒಂದೇ ಗೌರವಾನ್ವಿತ ಕುಟುಂಬವಾದರು. ಬ್ರಿಟಿಷರು ಭಾಷಣ ಮಾಡುವಾಗ ಸಭಿಕರನ್ನು ಲಾರ್ಡ್ಸ್ ಅಂಡ್ ಲೇಡೀಸ್ ಎಂದು ಸಂಬೋಧಿಸುತ್ತಾರೆ. ಕಮ್ಯುನಿಸ್ಟ್ ಚಳುವಳಿಯಿಂದ ಬಂದವರು ತಮ್ಮ ಸಭೆಗಳನ್ನು ಕಾಮ್ರೇಡ್ ಎಂದು ಸಂಬೋಧಿಸುತ್ತಿದ್ದರು. ಆದರೆ ಕ್ರಿಸ್ತಿಯ ಧರ್ಮದಲ್ಲಿ ನಾವು ಅವರನ್ನು ಸಹೋದರರು ಮತ್ತು ಸಹೋದರಿಯರು ಎಂದು ಕರೆಯುತ್ತೇವೆ. ನಮ್ಮ ಜನ್ಮಸ್ಥಳ ಅಥವಾ ನಾವು ಬೆಳೆದ ಸ್ಥಳವನ್ನು ಲೆಕ್ಕಿಸದೆ ಕಲ್ವಾರಿಯಲ್ಲಿ ಚೆಲ್ಲುವ ಕರ್ತನಾದ ಯೇಸುವಿನ ಅಮೂಲ್ಯ ರಕ್ತದಿಂದ ನಾವು ಒಂದೇ ಕುಟುಂಬದ ಭಾಗವಾಗುತ್ತೇವೆ. ನಾವು ಆತನ ರಕ್ತದಿಂದ ವಿಮೋಚನೆ ಹೊಂದಿದ್ದೇವೆ ಮತ್ತು ಅದೇ ಆತ್ಮದಿಂದ ತುಂಬಿದ್ದೇವೆ. ವಾಸ್ತವವಾಗಿ ಯೇಸು ಕ್ರಿಸ್ತನು ನಮ್ಮ ಹಿರಿಯ ಸಹೋದರ ಮತ್ತು ನಾವೆಲ್ಲರೂ ಅವನ ಸಹೋದರರು ಮತ್ತು ಸಹೋದರಿಯರು. ನೆನಪಿಡಿ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಕೀರ್ತನೆಗಳು 133:1. ಕರ್ತನು ಆಶೀರ್ವದಿಸಲಿ. ಆಮೇನ್.